said Ashwin our Samya. Please respect it. Ashwin ಅವರೇ, ಹೌದು, ಈ ವೇದಿಕೆನ ನಾವು ಉಪಯೋಗಿಸ್ಕೊಳ್ಬೇಕು. ಯಾಕೆಂದ್ರೆ ಶಾಸಕರುಗಳಿಗೆ, ವಿರೋಧ ಪಕ್ಷದ ಶಾಸಕರುಗಳಿಗೆ ವಿಧಾನಸಭಾ ಅಧಿವೇಶನದಲ್ಲಿ ಸಮಯ ಸಿಗಲಿಲ್ಲ, ಸಮಯ ಕೊಡಲಿಲ್ಲ. ಅಲ್ಲಿ ಆಡಳಿತ ಪಕ್ಷದವ್ರು ಎಸ್ಕೇಪ್ ಆದರು. ಅಲ್ಲಿಂದ ಪಾದಯಾತ್ರೆ ಮಾಡಿದ್ವಿ. ಅದರಿಂದ ಜನರಿಗೆ ಒಂದು ಮನವರಿಕೆ ಮಾಡಿಕೊಡ್ತಾ ಸಂದರ್ಭದಲ್ಲಿ ಏನು ರಾಜ್ಯಪಾಲರಿಗೆ ಇವತ್ತು ಕಾರ್ಯಕರ್ತರಿದ್ದಾರೆ, ಕಾಂಗ್ರೆಸ್ ಅವರು ಇರ್ತಾರೆ, JDS ಅವರು, BJP ಅವರು, ನಾಳೆ ದಿನ ಆ ಕಾರ್ಯಕರ್ತರೆಲ್ಲ ಒಂದೇ ಊರವ್ರು ಇರ್ತಾರೆ, ಒಂದೇ ಹಳ್ಳಿಯವರು ಇರ್ತಾರೆ. ಅದ್ರ ಬಗ್ಗೆ ಒಂದು ಸೈಡ್ಗಿಟ್ಟು ಜನಪ್ರತಿನಿಧಿಗಳು ನಡ್ಕೊಳ್ತಿದಾರಲ್ಲ ರೀತಿ, ಆಡಳಿತ ಪಕ್ಷದ ಕಾಂಗ್ರೆಸ್ನ ಶಾಸಕರಾಗಿರ್ಬೋದು, ಸಚಿವರುಗಳು ಏಕವಚನದಲ್ಲಿ ನೀವು ರಾಜ್ಯಪಾಲರನ್ನ ನೀವು ಮಾತಾಡಿದ್ರೆ ನಾಳೆ ಜನಗಳಿಗೆ ನೀವು ಏನು ಸಂದೇಶ ಕೊಡ್ಲಿಕ್ಕೆ ಹೊರಟಿದ್ದೀರಾ? ನಾನು ಆರಂಭದಲ್ಲಿ ಹೇಳಿದೆ, ಸಂವಿಧಾನದ ಪ್ರತಿನೇ ಇಟ್ಕೊಂಡು ನೀವು ಪ್ರಮಾಣ ವಚನ ತಗೊಂಡಂತ ಮುಖಗಳು ಇವತ್ತು ಅದೇ ಒಂದು ಸಂವಿಧಾನಿಕ ಹುದ್ದೆನಲ್ಲಿರೋಂಥ ವ್ಯಕ್ತಿಗೆ ನೀವು ಆ ನಾಲಾಯಕ ಅನ್ನೋದು ಅಶ್ವಿನ್ ಅವರೇ, ಸುರಭಿ ಅವರೇ, ಐ ರಿಕ್ವೆಸ್ಟ್ ಆಲ್ ಆಫ್ ಯು, ಸುನಿಲ್ ಅವರು, ಸುರಭಿ ಅವರೇ ಆಯ್ತು, ಸುನಿಲ್ ಕುಮಾರ್ ಅವರು ಇಲ್ಲಿ ಕಾನೂನಿನ ಬಗ್ಗೆ ಆಯ್ತು ಶತಭಿಷ್ ಅವರೇ ಕೇಳಿಸ್ಕೊಳ್ಳಿ, ಶತಭಿಷ್ ಅವರೇ ಡನ್ ಆಯ್ತು, ಪಾಲಿಟಿಕ್ಸ್ ಆಯ್ತು. ಸುನಿಲ್ ಅವ್ರ ಮಾತ್ರ ತಗೊಳ್ಳಿ ಫ್ರೇಮ್ ಅಲ್ಲಿ, ಸುನಿಲ್ ಸರ್ ನ ಮಾತ್ರ ಫ್ರೇಮ್ ಅಲ್ಲಿ, ಸುನಿಲ್ ಸರ್ ನ ಮಾತ್ರ ಫ್ರೇಮ್ ಅಲ್ಲಿ, ಪಿಸಿಆರ್ ಸುನಿಲ್ ಸರ್ ಮಾತ್ರ ಫ್ರೇಮ್ ಅಲ್ಲಿ, ಮೈಕ್ ಆಫ್ ಮೈಕ್ ಆಫ್. ಐ ರಿಕ್ವೆಸ್ಟ್ ಮತ್ತೊಮ್ಮೆ ದಯವಿಟ್ಟು ಪೊಲಿಟಿಕಲ್ ಪಾರ್ಟಿ ಅವರು 5 ನಿಮಿಷಗಳ ಸಹನೆಯನ್ನು ಇಟ್ಕೊಳ್ಳಿ. ನನಗೆ ಸುನಿಲ್ ಕುಮಾರ್ ಸರ್ ಹತ್ರ ರಾಜಕೀಯ ಮಾತನಾಡ್ಸಕ್ ಇಷ್ಟ ಇಲ್ಲ. ಒಂದಷ್ಟು ಪ್ರಮುಖ ಬರ್ತೀನಿ ಸರ್. ಅಶ್ವಿನ್ ಜಿ ಪ್ಲೀಸ್, 40 ನಿಮಿಷ ಆಯ್ತು ಅವ್ರು ಮಾತಾಡಿಲ್ಲ, 40 ನಿಮಿಷ ಆಯ್ತು ಅವ್ರ ಹತ್ರ ಮಾತಾಡಿ ಮತ್ತೆ ಬರ್ತೀನಿ, ಅವ್ರ ಹತ್ರ ಮಾತಾಡಿ ವಾಪಸ್ ಬರ್ತೀನಿ. ಸುನಿಲ್ ಜಿ ಇವತ್ತು ಅಭಿಷೇಕ್ ಮನು ಸಿಂಘ್ವಿ ಅವರು 3-4 ಪ್ರಮುಖ ಅಂಶಗಳನ್ನ ಪ್ರಸ್ತಾಪ ಮಾಡಿದ್ದಾರೆ. ಒಂದು, ಪ್ರಾಸಿಕ್ಯೂಷನ್ಗೆ ಅನುಮತಿಯನ್ನ ನೀಡಿದ್ರ ಬಗ್ಗೆ ಕಾರಣವೇ ಇಲ್ಲ, ಸ್ಪೆಸಿಫಿಕಲಿ ಕಾರಣ ಕೊಟ್ಟಿಲ್ಲ. ಏನ್ ಸೂಚಿಸ್ತಾ ಇದೆ ಇದು? ಮೇಡಮ್, ಅದು ಅವ್ರ ಕಡೆ ಮಾಡಿದಂಥ ವಾದ ಮಂಡನೆ. ಮುಖ್ಯಮಂತ್ರಿಗಳ ಪರವಾಗಿ ಅವರು ವಾದ ಮಂಡನೆ ಶುರು ಮಾಡಿದಾಗ 17A ಏನು ಬರುತ್ತೆ ಅಂಡರ್ ದ ಪ್ರಿವೆನ್ಷನ್ ಆಫ್ ಕರಪ್ಷನ್ ಆ್ಯಕ್ಟಲ್ಲಿ, ಒಬ್ಬ ಪಬ್ಲಿಕ್ ಸರ್ವೆಂಟ್ ಯಾರಿರ್ತಾರೋ ಡ್ಯೂರಿಂಗ್ ದ ಕೋರ್ಸ್ ಆಫ್ ಡಿಸ್ಚಾರ್ಜ್ ಆಫ್ ಹಿಸ್ ಪಬ್ಲಿಕ್ ಫಂಕ್ಷನ್ಸ್, ತನ್ನ ಕೆಲಸದಲ್ಲಿ ಪಬ್ಲಿಕ್ ಫಂಕ್ಷನ್ ಡಿಸ್ಚಾರ್ಜ್ ಮಾಡುವಂಥ ಸಂದರ್ಭದಲ್ಲಿ ಏನಾದರೂ ಅಲಿಗೇಷನ್ ಬಂದಾಗ ದೆನ್ ಇಟ್ಸ್ ಅನ್ ಅಫೆನ್ಸ್ ಅಂಡರ್ 17A. ಬಟ್ ಇಲ್ಲಿ ರಾಜ್ಯಪಾಲರು ಕೊಟ್ಟಂಥ ಸ್ಯಾಂಕ್ಷನ್ ಆರ್ಡರ್ನಲ್ಲಿ ಎಲ್ಲೂ ಕೂಡ ಅಪ್ಲಿಕೇಶನ್ ಆಫ್ ಮೈಂಡ್ ಇಲ್ಲ ಅನ್ನೋದು ಅವರ ವಾದ ಮಂಡನೆ. ಏನು ಹೇಳ್ತಾರೆ, ಎಲ್ಲ ಕಡೆ ಏನು ಹೇಳ್ತಾರೆ, ಪ್ರೈಮಾ ಫೇಸಿ ನಾನು ಒಪಿನಿಯನ್ ತಗೊಂಡಿದ್ದೀನಿ ಅಂತಾರೆ. ಬಟ್ ಯಾವುದು ಪ್ರೈಮಾ ಫೇಸಿ, ಬೇಸ್ಡ್ ಆನ್ ವಾಟ್ ಮೆಟೀರಿಯಲ್? ಸೆಕೆಂಡ್ ಥಿಂಗ್, ಮುಖ್ಯಮಂತ್ರಿಗಳು ಡ್ಯೂರಿಂಗ್ ದ ಡಿಸ್ಚಾರ್ಜ್ ಆಫ್ ಹಿಸ್ ಆಫಿಷಿಯಲ್ ಫಂಕ್ಷನ್ ಅಂತ ಬಂದಾಗ ಯಾವುದೇ ಸಂದರ್ಭದಲ್ಲೂ ಕೂಡ ಅವರು ಪವರ್ಲಿದ್ದಾಗ ಮಾಡಿದಂಥದ್ದಲ್ಲ. ಯಡಿಯೂರಪ್ಪನವ್ರ ಪ್ರಕರಣ ಉದಾಹರಣೆ ಕೊಡ್ತಾ ಹೋಗ್ತಾರೆ. ಯಡಿಯೂರಪ್ಪನವ್ರ ಪ್ರಕರಣದಲ್ಲಿ ಅವರು ಡಿನೋಟಿಫಿಕೇಶನ್ ಆದ ಸಂದರ್ಭದಲ್ಲಿ ಹಿ ವಾಸ್ ಇನ್ ಪವರ್. ಮತ್ತು ಬೇರೆ ಬೇರೆ ಪ್ರಕರಣಗಳಲ್ಲಿ ಮೆನಿ ಪಬ್ಲಿಕ್ ರೆಪ್ರೆಸೆಂಟೇಟಿವ್ಸ್ ಪವರ್ಲಿ ಇದ್ದಾಗ ಆದಂಥದ್ದು. ಸೊ ನಮಗೆ ಅಪ್ಲಿಕೇಶನ್ ಆಫ್ ಮೈಂಡ್ ಇಲ್ಲ, ತರಾತುರಿನಲ್ಲಿ ಕೊಟ್ಟಂಥದ್ದು. ಮತ್ತು ಇನ್ನೊಂದು ವಿಚಾರ ಏನು ಹೇಳ್ತಾರೆ, ಅನೇಕರ ಮೇಲೆ ಆಲ್ರೆಡಿ ಸ್ಯಾಂಕ್ಷನ್ ಬಾಕಿ ಇದೆ ಅಂತ ಹೇಳಿದಾಗ ತುಷಾರ್ ಮೆಹ್ತಾ ಅವರು ಇಮಿಡಿಯೇಟ್ ಆಗಿ ಇಂಟರ್ಫಿಯರ್ ಆಗಿ ಹೇಳ್ತಾರೆ, ಆಸ್ ಆನ್ ಟುಡೇ ನನ್ನ ಮುಂದೆ ಅಂದರೆ ಗವರ್ನರ್ ರೆಪ್ರೆಸೆಂಟ್ ಮಾಡ್ತಾರೆ ತುಷಾರ್ ಮೆಹ್ತಾ ಅವರು, ನನ್ನ ಮುಂದೆ ಯಾವುದೇ ಥರದ ಸ್ಯಾಂಕ್ಷನ್ ಅಪ್ಲಿಕೇಶನ್ಸ್ ಪೆಂಡಿಂಗ್ ಇಲ್ಲ. ಮೇ ಬಿ ನಾನು ವಾಪಸ್ ಕಳಿಸಿದ್ದೀನಿ ಅಥವಾ ಅದನ್ನ ಡಿಸ್ಪೋಸ್ ಮಾಡಿದ್ದೀನಿ, ಅಥವಾ ಮೇ ಬಿ ನಾನು ಅದನ್ನ ಐ ಹ್ಯಾವ್ ಸೆಡ್ ದಟ್ ನನಗೆ ಜ್ಯೂರಿಸ್ಟ್ರಿಕ್ಷನ್ ಬರೋದಿಲ್ಲ, ಕನ್ಸರ್ನ್ಡ್ ಕಾಂಪಿಟೆಂಟ್ ಅಥಾರಿಟಿ ಮುಂದೆ ಹೋಗಿ ಅಂತೇಳಿ ವಾಪಸ್ ಕಳಿಸಿದ್ದೀನಿ ಅಂತ. ದಟ್ ಇಸ್ ದಿ ವ್ಯೂ ದಟ್ ಹಸ್ ಬಿನ್ ಟೇಕನ್. ಇವತ್ತು ಮೇಡಮ್ ನಡೆದಿದ್ದು ಕಂಪ್ಲೀಟ್ ಟೆಕ್ನಿಕಲ್ ಆಸ್ಪೆಕ್ಟ್ಸ್ ಮೇಲೆ ಆರ್ಗ್ಯುಮೆಂಟ್ ನಡೀತು. ಮೆರಿಟ್ಸ್ ಮೇಲೆ ಇನ್ನೂ ಶುರು ಆಗಿಲ್ಲ. ಮೆರಿಟ್ಸ್ ಮೇಲೆ ಶುರು ಆಗುವಂಥ 29th. ಬಿಕಾಸ್ ಕೋರ್ಟ್ನಲ್ಲಿ ನಾವು ಹೋದಾಗ ನ್ಯಾಯಮೂರ್ತಿಗಳು ಬಹಳಷ್ಟು ಸೌಜನ್ಯಯುತವಾಗಿ ಎಲ್ಲರಿಗೂ ಹೇಳಿದ್ರು, ನಾನು ಎಲ್ಲರನ್ನೂ ಕೇಳ್ತೀನಿ, ಏನು ಆತರ ಪಡುವಂಥ ಅವಶ್ಯಕತೆ ಇಲ್ಲ, ಐ ವಿಲ್ ಹಿಯರ್ ಎವ್ರಿ ಒನ್, ಮತ್ತು ಜುಡಿಷಿಯಸ್ ಆಗಿ ಒಂದು ಆರ್ಡರ್ನ ಕೊಡ್ತೀನಿ. ಈಗ ನಾವು ನ್ಯಾಯಾಲಯದಲ್ಲಿ ಬರೀ ಟೆಕ್ನಿಕಲ್ ಆಸ್ಪೆಕ್ಟ್ಸ್ ಮೇಲೆ ಮಾತ್ರ ಕನ್ವಿನ್ಸ್ ಮಾಡ್ಲಿಕ್ಕೆ ಆಗೋದಿಲ್ಲ, ಮೆರಿಟ್ಸ್ ಮೇಲೆ ಶುರು ಆಗ್ತದೆ. ವೆದರ್ ಆ 14 ಸೈಟ್ಸ್ ಏನು ತಗೊಂಡ್ರು ಮುಖ್ಯಮಂತ್ರಿಗಳು, ಆದ್ರೆ ಅದರಲ್ಲಿ ಕಾನೂನಿನ ಅಡಿನಲ್ಲಿ ತಗೊಂಡ್ರ ಅಥವಾ ಬಿಯಾಂಡ್ ಲಾ ತಗೊಂಡ್ರ, Okay. That has to be discussed and it will be debated on 29th. Okay. ಮತ್ತೊಂದು ಚಿಕ್ಕ ಅನುಮಾನ ಇರೋದು, ಈ ರಿಟ್ ಅರ್ಜಿ ಸಲ್ಲಿಕೆ ಮಾಡಿದ್ರ ಬಗ್ಗೆನೇ ಒಂದಷ್ಟು ಚರ್ಚೆಗಳಾಗ್ತಾ ಇತ್ತು. ಅಂದ್ರೆ BNSS ಅಲ್ಲಿ 223, ಇಫ್ ಐ ಆಮ್ ರಾಂಗ್ ನೀವು ಕರೆಕ್ಟ್ ಮಾಡಿ ಸರ್, ಮ್ಯಾಜಿಸ್ಟ್ರೇಟ್ ಮುಂದೆ ಪ್ರೈವೇಟ್ ಕಂಪ್ಲೇಂಟ್ ಲಾಡ್ಜ್ ಆದ ಸಂದರ್ಭದಲ್ಲಿ ಅದನ್ನ ಪ್ರೀ ಕಾಗ್ನಿಸೆಂಟ್ ಅಂತ ಹೇಳಿ ಕನ್ಸಿಡರ್ ಮಾಡಿ, ಅಂದ್ರೆ ಯಾರ ಮೇಲೆ ಆರೋಪ ಬಂದಿರುತ್ತೆ ಅವರಿಗೆ ಅವರ ವರ್ಷನ್ ಅನ್ನ ಕೂಡ ಹೇಳಲಿಕ್ಕೆ ಅವಕಾಶ ಇರುತ್ತೆ. ರಿಟ್ ವಿಲ್ ಬಿ ದ ಲಾಸ್ಟ್ ಆಪ್ಷನ್. ಮುಖ್ಯಮಂತ್ರಿಗಳ ಮುಂದೆ ಈ ಆಯ್ಕೆ ಇದ್ರೂ ಕೂಡ ರಿಟ್ ಅಪ್ಲಿಕೇಶನ್ ನ ತರಾತುರಿಯಲ್ಲಿ ಸಲ್ಲಿಕೆ ಮಾಡಿದ್ರ ಅನ್ನೋ ಒಂದು ಚಿಕ್ಕ ಅನುಮಾನ. ಮೇಡಮ್, ಅದಕ್ಕೆ ನಾನು ಅಲ್ಲಿ ಜಸ್ಟ್ ಜಸ್ಟಿಫೈ, ಮ್ಯಾಜಿಸ್ಟ್ರೇಟ್ ಅವ್ರ ಮುಂದೆ ನಾವು ಪ್ರೈವೇಟ್ ಕಂಪ್ಲೇಂಟ್ ಅಂತ ಹೋಗಿ ಹಾಕಿದಾಗ ಅರ್ಲಿಯರ್ ಇಟ್ ವಾಸ್ ಅಂಡರ್ 200 CRPC, ಈಗ 218 ಅಥವಾ 223 ಅಂತ ಬರ್ತದೆ.
ಬಟ್ ಹಿಯರ್ ವಿ ಹ್ಯಾವ್ ಕಮ್ ಬಿಫೋರ್ ಹೈಕೋರ್ಟ್. ಮುಖ್ಯಮಂತ್ರಿಗಳು ಹೈಕೋರ್ಟ್ಗೆ ಬಂದಿರುವಂಥದ್ದು ಮ್ಯಾಜಿಸ್ಟ್ರೇಟ್ ಅವ್ರ ಆದೇಶದ ಮೇಲಲ್ಲ, ಗವರ್ನರ್ ಅವ್ರ ಸ್ಯಾಂಕ್ಷನ್ ಮೇಲೆ ಬಂದಿದೆ. ಬಿಕಾಸ್ ದಿಸ್ ಇಸ್ ದಿ ಪ್ರೈಮರಿ ಡ್ಯೂಟಿ. ಈಗ ಈ ಸ್ಯಾಂಕ್ಷನ್ ವಿಲ್ ಗಿವ್ ರೈಸ್ ಟು ಮಲ್ಟಿಪಲ್ ಥಿಂಗ್ಸ್. ಒಂದು ಸಲ ಸ್ಯಾಂಕ್ಷನ್ ಕೊಟ್ಬಿಟ್ರು ಅನ್ಕೊಳ್ಳಿ, ಈ ಸ್ಯಾಂಕ್ಷನ್ ತಗೊಂಡೋಗಿ ಸ್ಪೆಷಲ್ ಕೋರ್ಟ್ ಮುಂದೆ ಕೊಡ್ತಾರೆ. ಸ್ಪೆಷಲ್ ಕೋರ್ಟ್ನವ್ರು FIR ಮಾಡ್ಲಿಕ್ಕೆ ಆದೇಶ ಕೊಡ್ತಾರೆ. FIR ಆಯಿತು ಅಂದರೆ ಮುಖ್ಯಮಂತ್ರಿಗಳ ಚೇರ್ ಇಟ್ ವಿಲ್ ಬಿ ವೆರಿ ಡಿಫಿಕಲ್ಟ್ ಪೊಸಿಷನ್. ಯಾಕಂದ್ರೆ ಒಂದು ಸರಿ ಮುಖ್ಯಮಂತ್ರಿಗಳ ಪೊಸಿಷನ್ ಕೂತ್ಕೊಂಡು ತನ್ನ ಕೈ ಕೆಳಗಡೆ ಇರುವಂಥ ಆಫೀಸರ್ಸ್ ಹತ್ರ ಅವ್ರ ಇನ್ವೆಸ್ಟಿಗೇಷನ್ ಫೇಸ್ ಮಾಡಬೇಕು. ದಟ್ ವಿಲ್ ಬಿ ಹ್ಯೂಜ್ಲಿ ಎಂಬಾರಸಿಂಗ್. ಸೊ ಸುಪ್ರೀಂ ಕೋರ್ಟ್ ಅನೇಕ ಪ್ರಕರಣಗಳಲ್ಲೂ ಹೇಳುತ್ತೆ, ಈವನ್ FIR ಮಾಡಬೇಕು ಅಂದ್ರೂ ಕೂಡ ದೇ ಶುಡ್ ಬಿ ಸಮ್ ಮೆಟೀರಿಯಲ್ಸ್. ಮುಖ್ಯಮಂತ್ರಿಗಳು ಅದೇ ಪಾಯಿಂಟ್ ಮೇಲೆ ಹೋಗಿರೋಂಥದ್ದು. ನನ್ನ ಮೇಲೆ ನೀವು ಕಾಗ್ನಿಸೆನ್ಸ್ ಕೊಟ್ರಲ್ಲ, ಯು ಗಿವ್ ಮಿ ಸ್ಯಾಂಕ್ಷನ್ ಕೊಟ್ರಲ್ಲ, ಏನ್ ಮೆಟೀರಿಯಲ್ ಮೇಲೆ ಕೊಟ್ರಿ ಸ್ವಾಮಿ ನೀವು? That's what he is asking. That is the argument of the Honorable Chief Minister. ಈ ಕಡೆನೂ ಪ್ರಬಲವಾದಂಥ ಸಾಲಿಸಿಟರ್ ಜನರಲ್ ವೆರಿ ಹಾರ್ಶ್ ಅಂಡ್ ವೆರಿ ಶ್ರೂಡ್ ಆಗಿ ಆನ್ಸರ್ ಮಾಡಿದ್ದಾರೆ. ಬಹಳಷ್ಟು ಅದ್ಭುತವಾಗಿ ಅವರು ಆರ್ಗ್ಯುಮೆಂಟ್ ಅನ್ನು ಮಾಡಿದ್ದಾರೆ. ನ್ಯಾಯಾಧೀಶರು ಎಲ್ಲರೂ ನೋಡಿ ನಗ್ತಾ ಹೇಳಿದ್ದಾರೆ, ನನ್ನ ಆದೇಶ ಕೂಡ ಬರುತ್ತೆ, ನಿಮ್ಮ ವಾದ ಮಂಡನೆ ನೀವು ಮಾಡಿದಿರಿ, ಲೀಗಲ್ ಆಸ್ಪೆಕ್ಟ್ ಮೇಲೆ ನಾನು ಕೂಡ ಅದಕ್ಕೆ ಉತ್ತರ ಕೊಡ್ತೀನಿ. ಇಬ್ಬರ ಕಡೆ ಪ್ರಬಲವಾದಂಥ ವಾದ ಇದೆ. ಬಟ್ ಮೇ ಬಿ ಮುಖ್ಯಮಂತ್ರಿಗಳಿಗೆ ಏನಾಗಿದೆ, ಈಗ ಅನೇಕ ಪ್ರಕರಣಗಳಲ್ಲಿ ಬೇರೆ ಬೇರೆಯವ್ರ ಮೇಲೆ ಪ್ರಕರಣಗಳು ಬಾಕಿ ಇದ್ದಾಗ ನಂದು ಯಾಕೆ ನೀವು ಇಷ್ಟು ತಾರಾತುರಿ ಮಾಡಿದ್ರಿ ಅಂತ ಹೇಳಿದ್ರಿ. ಬಟ್ ದಟ್ ಹ್ಯಾಸ್ ಬಿನ್ ಟೇಕನ್ ಓವರ್ ನೌ ಬಿಕಾಸ್ ತುಷಾರ್ ಮೆಹ್ತಾ ಸೇಸ್ ಐ ಆಮ್ ಆನ್ ರೆಕಾರ್ಡ್. ನನ್ನ ಮುಂದೆ ಗವರ್ನರ್ ಅವ್ರ ಮುಂದೆ ಯಾವುದೇ ತರದ ಸ್ಯಾಂಕ್ಷನ್ ಬಾಕಿ ಇಲ್ಲ. ಜೊಲ್ಲೆ, ನಿರಾಣಿ ಇತ್ಯಾದಿ ಏನೇ ಹೆಸರು ನಾವು ಅದನ್ನ ಸಾಮಾನ್ಯ ಜನರು ಪೊಲಿಟಿಕಲ್ ಸ್ಟೇಟ್ಮೆಂಟ್ ಅಂತ ಹೇಳಿ ಕನ್ಸಿಡರ್ ಮಾಡ್ಬೇಕಾ ಹಂತಕ್ಕೆ. ಮತ್ತೊಂದು ಅನುಮಾನ ಇರೋದು, ಈ 17A ಅಡಿಯಲ್ಲಿ ಏನು ಈಗ ಸ್ಯಾಂಕ್ಷನ್ಗೆ ಅನುಮತಿಯನ್ನ ನೀಡಿರೋದು, ಇದು ರಾಜ್ಯಪಾಲರು ಅನುಮತಿಯನ್ನ ಕೊಟ್ಟಿರೋದು ಪೊಲೀಸ್ ಇನ್ವೆಸ್ಟಿಗೇಷನ್ಗೆ. ಈಗ ಖಾಸಗಿಯಾಗಿ ಏನು ಜನಪ್ರತಿನಿಧಿಗಳ ನ್ಯಾಯಾಲಯದಲ್ಲಿ ದೂರುಗಳ ಸಲ್ಲಿಕೆ ಆಗಿದೆ, ಅದಕ್ಕೆ ಅನುಮತಿ ಅಲ್ಲ ಇದು. ಇದನ್ನ ನಾವು ಸಪರೇಟ್ ಆಗಿ ಪರಿಗಣಿಸಬೇಕು ಅನ್ನೋ ವಾದ ಕೂಡ ಇದೆ. ನಿಜಾನ ಅದು? ಅಂದ್ರೆ ಈಗ ಲೋಕಾಯುಕ್ತರಿಗೆ ಅವಕಾಶ ಇದೆ, ಲೋಕಾಯುಕ್ತ ಅವಕಾಶ ಇದೆ, ಲೋಕಾಯುಕ್ತರಿಗೆ ಮಾತ್ರ ಅವಕಾಶ ಇರೋದು. ಈವನ್ ಸ್ಪೆಷಲ್ ಕೋರ್ಟ್ಗೂ ಅವಕಾಶ ಇದೆ. ಈಗ ನಮ್ಮ ಇದೇ ನ್ಯಾಯಮೂರ್ತಿಗಳು ಜಸ್ಟಿಸ್ ನಾಗಪ್ರಸನ್ನ ಅವ್ರದ್ದು ಒಂದು ಜಡ್ಮೆಂಟ್ ಬಂದು ಡಾಕ್ಟರ್ ಅಶೋಕ್ ಅನ್ನೋ ಜಡ್ಮೆಂಟ್ ಅಲ್ಲಿ ಅವ್ರು ಹೇಳ್ತಾರೆ, ಕ್ಲಾರಿಫೈ ಕೂಡ ಮಾಡ್ತಾರೆ. ಅರ್ಲಿಯರ್ ಪಬ್ಲಿಕ್ ಸರ್ವೆಂಟ್ಸ್ ಮೇಲೆ ಇದ್ದಾಗ ಬರೀ ಪೊಲೀಸ್ ಅಧಿಕಾರಿಗಳ ತನಿಖೆ ಸಂದರ್ಭದಲ್ಲಿ ಮಾತ್ರ ನಿಮ್ಗೆ ಕಾಗ್ನಿಸೆನ್ಸ್ ಬೇಕಿತ್ತು. ಈಗ ಪ್ರೈವೇಟ್ ಕಂಪ್ಲೇಂಟ್ ಹಾಕೋಗ್ಲೂ ಕೂಡ ನೀವು ಅಪಾಯಿಂಟಿಂಗ್ ಅಥಾರಿಟಿ ಯಾರಿರ್ತಾರೋ ಅವ್ರ ಹತ್ರ ಒಂದು ನೀವು ಸ್ಯಾಂಕ್ಷನ್ ತಗೊಂಡು ಬರಬೇಕು ಅಂತ ಆಲ್ರೆಡಿ ದೇಸ್ ಜಡ್ಮೆಂಟ್. ಅದನ್ನ ಆಲ್ರೆಡಿ ಸರ್ಕ್ಯುಲರ್ ಮುಖಾಂತರ ಹೈಕೋರ್ಟ್ ಏನ್ ಮಾಡಿದೆ, ಎಲ್ಲಾ ನ್ಯಾಯಾಧೀಶರಿಗೂ ಸರ್ಕ್ಯುಲರ್ನ ಇಶ್ಯೂ ಮಾಡಿದೆ. ಹಾಗಾಗಿ ಮೊನ್ನೆ ಕೂಡ ಇವರು ಸ್ನೇಹಮಯಿ ಕೃಷ್ಣ ಅವರು ಪ್ರೈವೇಟ್ ಕಂಪ್ಲೇಂಟ್ ಫೈಲ್ ಮಾಡಿದಾಗ ನ್ಯಾಯಾಧೀಶರು ಅದನ್ನೇ ಕೇಳ್ತಾರೆ, ಇದಕ್ಕೆ ಸ್ಯಾಂಕ್ಷನ್ ಎಲ್ಲಿ? ಐ ಆಮ್ ಬೌಂಡೆಡ್ ಬೈ ದಿ ಜಡ್ಮೆಂಟ್ ಆಫ್ ದಿ ಹೈಕೋರ್ಟ್. ವಿತೌಟ್ ಸ್ಯಾಂಕ್ಷನ್ ನಾನು ಮಾಡ್ಲಿಕ್ಕೆ ಆಗೋದಿಲ್ಲ, ನಂಗೆ ಸ್ಯಾಂಕ್ಷನ್ ಬೇಕು. ಆಗ ಅವ್ರ ಕಡೆ ವಕೀಲರು ಕನ್ವಿನ್ಸ್ ಮಾಡ್ತಾರೆ, ಸ್ಯಾಂಕ್ಷನ್ ಬೇಕಿಲ್ಲ, ಇದು ಡಿಸ್ಚಾರ್ಜ್ ಆಫ್ ಅಫಿಷಿಯಲ್ ಫಂಕ್ಷನ್ಸ್ ಅಲ್ಲಿ ಬರೋದಿಲ್ಲ, ಪ್ರೈವೇಟ್ ಆಗಿ ಇವ್ರು ಮಾಡಿರುವಂತದ್ದು ಇವ್ರಿಗೆ ಲಾಭ ಆಗಿದೆ, ಸರ್ಕಾರಕ್ಕೆ ನಷ್ಟ ಆಗಿದೆ ಅಂತ ಬೇರೆ ಆರ್ಗ್ಯುಮೆಂಟ್ ಅನ್ನು ಮಾಡ್ತಾರೆ. ಅದು ಮೋಸ್ಟ್ಲಿ ನಾಳೆ ಏನೋ ತೀರ್ಪಿಗಿದೆ ಅಂತ ಹೇಳ್ತಾರೆ. ಬಟ್ ಇವಾಗ ಇಲ್ಲಿ ಇನ್ನು 29ಕ್ಕೆ ಕಾಯ್ದಿರಿಸೋದ್ರಿಂದ ನಾಳೆ ನಡೆಯುತ್ತಾ? ಅದು ನಡೆಯೋದಿಲ್ಲ. ಈ ತೀರ್ಪನ್ನ ವೆರಿ ಫಾಸ್ಟ್ ಆಗಿ ಕೆಳಗಿನ ಕೋರ್ಟ್ ನ್ಯಾಯಾಧೀಶರಿಗೆ ತಲುಪಿಸ್ತಾರೆ. ನಾಳೆ ಕೂಡ ಅವರು ವಕೀಲರು ಕೂಡ ಇದನ್ನ ಕಾಪಿಯನ್ನ ಕೊಡ್ತಾರೆ. ಹೈಕೋರ್ಟ್ನವ್ರು ಹೇಳಿದರೆ ತಾವೇನು ಮಾಡಬಾರ್ದು ಅಂತ ಹೇಳಿ ಮನವಿಯನ್ನು ಮಾಡ್ಕೋತಾರೆ. ಆಗ ಅಲ್ಲಿದ್ದಂತ ನ್ಯಾಯಾಧೀಶರು ಏನ್ ಮಾಡ್ತಾರೆ, 29ನೇ ತಾರೀಕು ಇರೋದ್ರಿಂದ ಹೈಕೋರ್ಟ್ ಆದೇಶ ಇಟ್ಸ್ ಎ ಸುಪೀರಿಯರ್ ಕೋರ್ಟ್, ನಾವು ಅದನ್ನ ರೆಸ್ಪೆಕ್ಟ್ ಮಾಡಲೇಬೇಕು ಅಂತ ಹೇಳಿ ಅದನ್ನ ಮುಂದಕ್ಕೆ ಹಾಕ್ತಾರೆ. ಈಗ ಎಲ್ಲದು ಎಂಟೈರ್ ಮ್ಯಾಟರ್ ಗೋಸ್ ಟು ಹೈಕೋರ್ಟ್ ನಾವು. ರೈಟ್. ಟೆಕ್ನಿಕಲಿಟಿ ಈವನ್ ಆನ್ ಮೆರಿಟ್ಸ್ ಎರಡು ಕಡೆ ಕನ್ವಿನ್ಸ್ ಮಾಡಬೇಕು, ಕನ್ವಿನ್ಸ್ ಮಾಡಿ ಹೈಕೋರ್ಟ್ಗೆ ಕನ್ವಿನ್ಸ್ ಮಾಡಬೇಕು. ನನ್ನದು ಯಾವುದೇ ತರದ ಪಾತ್ರ ಇಲ್ಲ, ನನ್ನ ಮೇಲೆ ದಿಸ್ ಇಸ್ ಎ ಪೊಲಿಟಿಕಲ್ ಬ್ಯಾಟಲ್, ನಾನು ಜಸ್ಟ್ ಒಂದು ಪೊಲಿಟಿಕಲ್ ಬ್ಯಾಟಲ್ ಅಂತ ಕನ್ವಿನ್ಸ್ ಮಾಡಿದ್ರೆ ಮಾತ್ರ ಅಲ್ಲಿ ಹಿ ವಿಲ್ ಹ್ಯಾವ್ ಎ ವೆರಿ ಸ್ಟ್ರಾಂಗ್ ಕೇಸ್. ಇಲ್ಲ ಅನ್ನೋದಾದ್ರೆ ಹೈಕೋರ್ಟ್ ಮೇ ಸೇ ಗೋ ಹೆಡ್ ಫಾರ್ ಇನ್ವೆಸ್ಟಿಗೇಷನ್, ಆವಾಗ FIR ಆಗುವಂತ ಸಾಧ್ಯತೆ ಕೂಡ. ಸರಿ, ಕಡೆಯದು ಚಿಕ್ಕದಾಗಿ ಆನ್ಸರ್ ಬೇಕು ಸುನಿಲ್ ಜಿ. ಈಗ 29ನೇ ತಾರೀಕಿನ ತನಕ ಸಿಕ್ಕಿರುವ ಈ ಗ್ಯಾಪ್ ಇದೆಯಲ್ಲ, ನಮ್ಮನ್ನು ಒಳಗೊಂಡಂತೆ ಕನ್ನಡದ ಬಹುತೇಕ ಮಾಧ್ಯಮಗಳು ತಾತ್ಕಾಲಿಕ ರಿಲೀಫ್, ಸ್ವಲ್ಪ ಸಮಾಧಾನ ಅನ್ನೋ ತರದಲ್ಲಿ ನಾವು ಸುದ್ದಿ ಬ್ರೇಕ್ ಮಾಡಿದ್ವಿ. ನಿಜಕ್ಕೂ ರಿಲೀಫ್ ಅಥವಾ ಟೆನ್ಷನ್ ಇನ್ನೂ ಹೆಚ್ಚಿಗೆ ಹಾಗೆ ಉಳಿದಿದ್ಯಾ ಅಂತ ಹೇಳಿ? ಟೆನ್ಷನ್ ಇದೆ, ಬಟ್ ಟು ಬಿ ಫ್ರಾಂಕ್ ಇಟ್ಸ್ 100% ತಾತ್ಕಾಲಿಕ. ಅವ್ರಿಗೊಂದು ಅದ್ಭುತವಾದಂತ ರಿಲೀಫ್. ಇವತ್ತಿನ ದಿವಸ ಏನಾಗ್ತಿತ್ತು ಅವ್ರಿಗೆ ಅಂದ್ರೆ, ಹಿ ವಾಸ್ ಹ್ಯಾವಿಂಗ್ ಪ್ರೆಷರ್ ಫ್ರಮ್ ಎವ್ರಿ ಸೈಡ್. ಒಂದ್ ಕಡೆ ಹೈಕಮಾಂಡ್ಗೂ ಜಸ್ಟಿಫೈ ಮಾಡಬೇಕು, ತನ್ನ ಪಾರ್ಟಿ ಇಲ್ಲಿರೋರ್ಗೂ ಜಸ್ಟಿಫೈ ಮಾಡಬೇಕು, ಪ್ರೆಸ್ಗೆ ಜಸ್ಟಿಫೈ ಮಾಡಬೇಕು, ಪ್ರಜೆಗಳಿಗೆ ಜಸ್ಟಿಫೈ ಮಾಡಬೇಕು, ನಾನು ತಪ್ಪಿಲ್ಲ, ನನ್ನ ಮೇಲೆ ಒಂದು ಕತ್ತಿ ಅಲ್ಲಾಡ್ತಿದೆ. ಬಟ್ ಹೈಕೋರ್ಟ್ ಒಂದು ಒಳ್ಳೆ ತಾತ್ಕಾಲಿಕವಾದಂಥ ರಿಲೀಫ್ ಕೊಟ್ಟಿರೋದ್ರಿಂದ 29ನೇ ತಾರೀಕುವರೆಗೂ ಈಸ್ ಅಬ್ಸಲ್ಯೂಟ್ಲಿ ಫ್ರೀ. ರೈಟ್.